ಸರ್ ಇದು ತೊಟ್ಟಿಗಳು ಈ ಥರ 7 ತೊಟ್ಟಿ ಸಿಗುತ್ತೆ. ಈಗ ನೆರಳಿಗೋಸ್ಕರ ಈಗ ಇಲ್ಲಿ ಶೀಟ್ ಹಾಕ್ಸಿರೋದು ಅಷ್ಟೇ. ಹಾಂ 7 ತೊಟ್ಟಿ ಸಿಗುತ್ತೆ ಸರ್. 7 ತೊಟ್ಟಿ ಮನೆ ಇದು. ಹಾಂ ಸರ್ ಆವಾಗ ಜನಸಂಖ್ಯೆ ಆ ಥರ ಇದ್ದರು. ನಮ್ಮ ಮನೇಲಿ ಒಂದು 40ರಿಂದ 50 ಜನ ಕೆಲಸಗಳಿದ್ರು. ಒಂದು ಈ ಹಳ್ಳಿಕಾರ ಹಸುಗಳನ್ನ ಸಾಕ್ತಾಯಿದ್ರು ನಮ್ಮ ತಾತ ಮುತ್ತಾತರರು. ಅದಕ್ಕೋಸ್ಕರ ಇಲ್ಲಿ ಹಸುಗಳು, ಕರುಗಳು, ಎಮ್ಮೆ ಪ್ರತಿಯೊಂದು ಇತ್ತು. ಅದಕ್ಕೋಸ್ಕರ ನೋಡಿದ್ದೀರಾ? ಇಲ್ಲ ಸರ್. ತೋರಿಸ್ತೀನಿ ಬನ್ನಿ. ಆ ಕಡೆನೂ ಇದೆ. ನೀವು ಆ ಕಡೆ ಬಾಕ್ಲು ತೆಗ್ಸಿದ್ರೆ ಅದು ಒಳಗಡೆ ಎಲ್ಲ ತೋರಿಸ್ಬೋದಾಯ್ತು ಅನ್ನಿಸ್ತದೆ ಸರ್. ಇದು ಎಲ್ಲಿ ಕರ್ಕೊಂಡಿದ್ದೀರಾ ಸರ್ ಮೇಲೆ? ಈಗ ಅಟ್ಟ ತೋರ್ಸೋಕ್ಕೆ ಅಂತ ಕರ್ಕೊಬರ್ತಾ ಇದ್ದೀನಿ, ಬನ್ನಿ ಸರ್. ಹಾಂ ಮರದಿತ್ತು ಸರ್. ಮರದಿತ್ತು. ಈಗ ಕಬ್ಬಿಣದ್ದು ಮಾಡಿಸಿದ್ವಿ ಸರ್. ಸೇಮ್ ಟು ಸೇಮ್ ಇದೆ ಸರ್. ಸರ್ ಆಗಿನ ಕಾಲದ ದೇವಸ್ಥಾನ. ಈಗ ಕಳೆದ 7 ವರ್ಷಗಳ ಹಿಂದೆ ನಮ್ಮ ದೊಡ್ಡಪ್ಪರು ಡಿವೈಡ್ ಆದಮೇಲೆ ಇಲ್ಲಿ ಮಧ್ಯ ಗೋಡೆ ನಿರ್ಮಾಣ ಮಾಡಿದ್ರು. ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆದ ತಕ್ಷಣವೇ ಒಂದೇ ಸಮವಾದಂಥ ಮನೆ ಬಾಗಿಲುಗಳು ಕಾಣಿಸ್ತದೆ. ಕೋಣೆ ಬಾಗಿಲುಗಳು ಅಂದರೆ ರೂಮ್ ಬಾಗಿಲುಗಳು. ಆದರೆ ಆ ಬಾಗಿಲಲ್ಲಿ ಯಾರು ಒಳಗಡೆ ಹೋದ್ರು ಮತ್ತು ಯಾರು ಹೊರಗಡೆ ಬಂದರೆ ಆ ಒಳಗಡೆ ಹೋದು ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು ಈ ಥರ ನಿರ್ಮಾಣ ಮಾಡಿದರು. ಈ ಮನೇಲಿ ಈಗ ಒಂದು 8 ತಿಂಗಳಿಂದ ಯಾರು ವಾಸ ಇಲ್ಲ. ಹೊಸ ಮನೆ ನಿರ್ಮಾಣ ಮಾಡಿದ್ರು ನಮ್ಮ ದೊಡ್ಡಪ್ಪರು. ಅಲ್ಲಿಗೆ ಹೋಗೋರೆ ನಮ್ಮ ದೊಡ್ಡಪ್ಪರು. ಇದೊಂದು ರೂಮು, ಇಲ್ಲೊಂದು. ಸರ್ ಇವರು ಕೆಂಪಟ್ಟಗೌಡ್ರ ಮಗ ಮತ್ತೆ ಅವರ ಸೊಸೆ. ನಿಮಗೆ ಇವರು ತಾತ ಆಗಬೇಕು. ಕೆಂಪಟ್ಟಗೌಡ್ರು ಸರ್. ಇವರು ನಮ್ಮ ದೊಡ್ಡಮ್ಮ ಅವರ ತಂದೆ ತಾಯಿ. ಇವರು SM ಕೃಷ್ಣ ಸೋದರತೆ. ಇವರ ಮಿಸ್ಸಸ್. ಎಕರೆ ಇದೆ ಸರ್. ಒಂದು ಹಳೆ ಮನೆ ಇರೋದು 1.5 ಎಕರೆ ಸರ್. ತೋಟ ಸರ್. ಮನೆ ಒಳಗೆ ತೋಟ, ಬಾವಿ, ಅಡಿಗೆ ಮನೆ ಪ್ರತಿಯೊಂದನ್ನು ನಿರ್ಮಾಣ ಮಾಡಿರೋದು ಸರ್. 1.5 ಎಕರೆ ಮನೆ. ಟೋಟಲ್ 1.5 ಎಕರೆ. ಮನೆ ಒಳಗಡೆ ಗೊತ್ತಾಗಲ್ಲ ಏನಕ್ಕಂದ್ರೆ ಗೋಡೆಗಳು, ರೂಮ್ಗಳ ತರ ಕಾಣಿಸಲ್ಲ, ಗೊತ್ತಾಗಲ್ಲ ಸರ್. ಸರ್ ನಾವು ಕನ್ನಡ ಕಣ್ಮಣಿ ಚಾನೆಲಿಂದ ಮಾತಾಡ್ತಾ ಇರೋದು. ನಾವು ಈ ಮನೆಯೆಲ್ಲ ನೋಡಿದ್ವಿ, ತುಂಬ ಹಳೆಯದು ಅನ್ನಿಸ್ತು. ತುಂಬ ಮಾಹಿತಿ ಕೊಟ್ಟರು ನಮ್ಮ ಸ್ನೇಹಿತರು. ನಿಮ್ಮ ಕಡೆಯಿಂದ ನಮಗೆ ಗೊತ್ತಿಲ್ಲರೋಂಥ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತೀರ. ಮನೆ ಯಾವಾಗ ಕಟ್ಟಿದ್ದು, ಎಷ್ಟನೇ ಇಸ್ವಿನಲ್ಲಿ ಕಟ್ಟಿದ್ದು ಅಂತ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಮೊದಲನೇದಾಗಿ ನಿಮ್ಮ ಹೆಸರು ಏನು ಸರ್? ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ನಾನು ಯಮನಹಳ್ಳಿಯವನು. ನಮ್ಮ ತಂದೆ ವೆಂಕಟೇಗೌಡ ಅಂತ, ನಮ್ಮ ತಾತ ಕೆಂಪೇಗೌಡ ಅಂತ. ಅವ್ರು ಕಟ್ಟಿದ ಮನೆ ಇದು. ಸುಮಾರು 102 ಎಕರೆ ಸ್ಥಳದಲ್ಲಿ ಈ ಮನೆ ನಿರ್ಮಾಣ ಆಗಿದೆ. ಇದು 1821ರಲ್ಲಿ ನಮ್ಮ ತಂದೆ ಮದುವೆ. ಅದಕ್ಕೆ ಮೊದಲೇ ಕಟ್ಟಿದ ಮನೆ ಇದು. ಸುಮಾರು 120-140 ವರ್ಷದ ಮೇಲಾಗಿದೆ. ಇದರ ವಿಸ್ತೀರ್ಣ 1.5 ಎಕರೆ ಮೇಲಿದೆ. 1.5-2 ಎಕರೆ ಇದೆ ಮನೆ ಸುತ್ತ. KSFC ಸಾಲ ತಗೊಳಕ್ಕೆ ಅವ್ರು ಅಳತೆ ಮಾಡ್ಬಿಟ್ಟು ಸಾಕಾಗೋದ್ರು. ಇದೇನ್ರಿ ಮನೆ, ಕೋಟಿಯೋ ಏನಪ್ಪ ಇದು ಅಂತ. ಏನು ಸ್ಪೆಷಾಲಿಟಿ ಏನು ಸರ್? ನಿಮ್ಮ ಮಗ ಅವ್ರು ಹೇಳಿದ್ರು, ಸ್ವಲ್ಪ ಏನು ವಿಶೇಷತೆ ಹೇಳಿದ್ರು. ಈಗ ನೀವು ತುಂಬ ಹಳಗರು, ಹಿರಿಯರು, ನಿಮಗೆ ಗೊತ್ತಿರೋಂಥ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ಯಾವುದ್ರ ಬಗ್ಗೆ? ನಿಮ್ಮ ಹಳೆ ಮನೆ ಬಗ್ಗೆ ಸರ್. ಅದೇ ಹಿಂದೆ ಕಟ್ಟಿದ್ದು, ಅದು ಸ್ವಲ್ಪ ಜ್ಞಾಪಕ ಇದೆ. ನಮ್ಮ ತಾತ ಕಟ್ಟಿದ್ದು ಕೆಂಪೇಗೌಡ. ಮನೆ ಕಟ್ಟಾದ್ಮೇಲೆ ನಮ್ಮ ತಂದೆ ಮದುವೆ ಮಾಡಿದ್ರು. ಅದ್ದೂರಿ ಮದುವೆ. ತಾತ ಅವರು ಏನು ಮಾಡ್ತಿದ್ರು ಸರ್? ಅವರು ಒಳ್ಳೆ ಕಾಂಟ್ರಾಕ್ಟ್ದಾರರು. ಮಿರ್ಜಾ ಇಸ್ಮಾಯಿಲ್ ಗೊತ್ತಾ? ಅಂದ್ರೆ ಇದು ರಾಜರು ಇದ್ರು ಟೈಮಲ್ಲಿ ಅವರು ಸ್ನೇಹಿತರು ನಮ್ಮ ತಾತ. ಅಂದ್ರೆ
ಈ ಮನೆಗಳು ಕಟ್ತಾ ಇದ್ರ ಅಥವಾ ಈಗ ಡ್ಯಾಮು ಆ ರೀತಿ ಏನಾದ್ರು ಮಾಡ್ತೀರಾ, ಏನಾದ್ರು ಮಾಹಿತಿ ಇದೆಯಾ ಸರ್? ಇಲ್ಲ, ಈ ಮನೆ ಕಟ್ಟಿದೋ ಆಗ ಅವರೆಲ್ಲ ಸ್ನೇಹಿತರು ಅಷ್ಟೇ. ಅಲ್ಲ, ನಿಮ್ ತಾತ ಅಂತ ಹೇಳ್ತಾರೆ ನಾನು. ಅವ್ರು ಕೆಲಸ ಮಾಡ್ತಿರೋಂಥದ್ದು ಏನು ಕೆಲಸ ಮಾಡ್ತಿದ್ರಿ? ಕಾಂಟ್ರಾಕ್ಟ್ ಅಲ್ಲ, ಅಂದ್ರೆ ಮನೆಗಳ ತರನೇ ಮಾಡ್ತಿದ್ರ? PWD ಕಾಂಟ್ರಾಕ್ಟ್ರು, ರೋಡ್ ಕೆಲಸ, ಬ್ರಿಡ್ಜ್ ಕೆಲಸ. ನೀವು ಹೋಗುವಾಗ MLD ಮುಂದಕ್ಕೆ ಒಂದು ದೊಡ್ಡ ಚಾನಲ್ ಬರ್ತದೆ, ಆ ಬ್ರಿಡ್ಜ್ ನಮ್ಮ ತಾತನೇ ಮಾಡಿದ್ದು. ಓಕೆ ಸರ್, ನಿಮ್ಮ ತಂದೆಯವರ ತಂದೆ? ನಮ್ಮ ತಂದೆಯವ್ರ ತಂದೆ. ಸರ್, ಇದು ಮೈಸೂರು ಅರಮನೆಯಿಂದ ಈ ಮನೆಗೆ ಯಾರಾದರೂ ಭೇಟಿ ಕೊಟ್ಟಿರೋದು ನಿಮ್ಗೆ ಜ್ಞಾಪಕ ಇರುವಂಗಿದೆಯಾ? ಜ್ಞಾಪಕ ಇಲ್ಲ ಸರ್. ಇದು ನಮ್ಮ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವ್ರಿಗೆ ಮನೆಗೂ ಸ್ವಲ್ಪ ಸಂಬಂಧ ಇದೆ ಅಂತ ಹೇಳೋರು ನಿಮ್ಮ ಮಗವರು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. SM ಕೃಷ್ಣ ಅವರು ಈ ಮನೆಯಲ್ಲೇ ಹುಟ್ಟಿ ಬೆಳೆದವರು. SM ಕೃಷ್ಣ ಅವರು ನನ್ನ ತಾತನಿಗೆ ಸೋದರಳಿಯ ತಂಗಿ ಮಗ. ತಂಗಿ ಮಗ ಅಲ್ಲ, ಸೋದರಳಿಯ. ಸೋದರಳಿಯ ಅಂದ್ರೆ SM ಕೃಷ್ಣ ಅವರ ತಂದೆ ಇದ್ದಾರಲ್ಲ, ಅವ್ರ ತಂದೆಗೆ ಈ ಅಜ್ಜಿ ಅಕ್ಕ, ಸೋದರದತ್ತೆ ನಮ್ಮ ಅಜ್ಜಿ. ನಿಮ್ಮ ಒಡನಾಟ ಹೆಂಗಿದೆ ಸರ್ SM ಕೃಷ್ಣ ಅವ್ರ ಜೊತೆ? ಚೆನ್ನಾಗಿದ್ದೀವಿ. ನಿಮ್ಗೆ ಏನಾಗಬೇಕು ಸರ್ ಅವರು ವರ್ಷದಲ್ಲಿ? ಸೋದರ ಮಾವ ಆಗಬೇಕು. ಅದೇ ಫೋಟೋ ಎಲ್ಲ ನೋಡಿದ್ವಿ, ಬಂದಿದ್ದಾರೆ ಮನೆಗೆ. ನಮ್ಮ ತಾಯಿಯ ತಮ್ಮ, ತಾಯಿ ತಮ್ಮನ ಅಂದ್ರೆ ನಮ್ಮ ತಾಯಿ ದೊಡ್ಡಪ್ಪನ ಮಗ ಅವನು. ಸರ್, ಚಿಕ್ಕಪ್ಪನ ಮಗ. ಒಂದು ವಿಷಯದಲ್ಲಿ ಏನ್ ಹೇಳ್ಬೇಕಂದ್ರೆ, ಇವತ್ತು ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ, ಇಲ್ಲೇ ಮದ್ದೂರು ಮಂಡ್ಯದವರಾದ್ರೂ ಬೇರೆಯವರಾದ್ರೂ ಕೂಡ ನಾವು ಬೆಂಗಳೂರಲ್ಲಿದ್ದೀವಿ. ನಮ್ಮ ಒಂದು ಅನಿಸಿಕೆಯಲ್ಲಿ ಏನಂದ್ರೆ, ಇವತ್ತು ನಾವೆಲ್ಲ ಬೆಂಗಳೂರು ಅಂತ ಎಲ್ಲ ಏನು ಹೋಗ್ತಿದಾರೋ ಹಳ್ಳಿಗಳು ಬಿಟ್ಟು ಒಂದು ಒಳ್ಳೆ ಕೆಲಸಕ್ಕೆ ಅಂತ SM ಕೃಷ್ಣ ಅವ್ರು ಅವತ್ತು ಮಾಡಿದ್ದು. ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ನಿಮ್ಮ ಮಾವನೇ ಆಗಬೇಕು. ಏನು ಹೆಮ್ಮೆ ಅನ್ಸುತ್ತೆ ಸರ್ ನಿಮಗೆ? ಯಾಕಂದ್ರೆ ಇವತ್ತು ಸಾಫ್ಟ್ವೇರ್ ಏನು ಬಂದಿದೆಯೋ ಅವರಿಂದನೇ ಕಾರಣ. ಯಾರೋ ಹೇಳ್ಬೋದು ಬಿಡ್ಬೋದು, ಇಲ್ಲ ಅಂತ ಹೇಳ್ಬೋದು ಇವತ್ತಿಗೆ, ಬಟ್ ನಮಗೆಲ್ಲ ಗೊತ್ತಿರೋ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಇಂಡಿಯಾ ಬಂತು ಅಂದರೆ SM ಕೃಷ್ಣ ಅವರೇ ಕಾರಣ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಅವರು ಒಳ್ಳೆ ವಿದ್ಯಾವಂತರು, ವ್ಯಜ್ಞಿಗಳು, ಚತುರರು, ರಾಜಕಾರಣಿ, ಉತ್ತಮ ರಾಜಕಾರಣಿ, ಮುಖ್ಯಮಂತ್ರಿ ಆದರು, MLA ಆದರು, MP ಆದರು, ರಾಜ್ಯಪಾಲರಾದರು. ಈ ಎಲ್ಲ ಗೌರವಗಳು ಅವ್ರಿಗೆ ಸಲ್ತದೆ. ಅವರು ಉತ್ತಮವಾದ ಒಬ್ಬ ರಾಜಕೀಯ ಪಟು ಅಂತ ನನ್ನ ಅನಿಸಿಕೆ. ಸರ್, ಈಗ ಸೊಮ್ಮನಹಳ್ಳಿಲಿದ್ದಾರೆ ಅಥವಾ ಬೆಂಗಳೂರಲ್ಲ ಸರ್? ಬೆಂಗಳೂರಲ್ಲಿದ್ದಾರೆ ಸರ್. ಮತ್ತೆ ಅವ್ರ ತಂದೆಯವರು ನಿಮ್ಗೆಲ್ಲ ಮೋಸ್ಟ್ಲಿ ಗೊತ್ತಿರ್ಬೋದು ಅನ್ಸತ್ತಲ್ಲ ಸರ್? ನೋಡಿದ್ರಾ ಮಲ್ಲಯ್ಯವ್ರನ್ನ? ನಮ್ಮ ತಾತ. ನಿಮ್ಗೂ ತಾತ ಆಗಬೇಕಲ್ಲ ಅವರು? ಒಡನಾಟ ಇತ್ತ ಸರ್ ನಿಮ್ಗೆ? ನೀವು? ಹೌದು, ನಾವು ಚಿಕ್ಕವರು, ತುಂಬಾ ಚಿಕ್ಕ ಜೊತೆಲೇ ಓಡಾಡ್ತಿದ್ದೋ, ತಾತ ಅಂತ ಹೋಯ್ತಿದ್ದೋ. ಆಗ ಒಂದು ಸಣ್ಣ ಕಾರಿತ್ತು. ಕಾರಲ್ಲಿ ನಾನು, ಕೃಷ್ಣ ಅವರು, AC ಮಲ್ಲಣ್ಣವರು, ನಮ್ಮ ತಾತ, ಇಷ್ಟು ಜನ ಕೊಪ್ಪ ಆ ಕಡೆ ಈ ಕಡೆಗೆಲ್ಲ ಓಡಾಡ್ತಾ ಇದ್ವಿ. ಮತ್ತು ಎಲೆಕ್ಷನ್ ಬಂದಾಗ ನಾವು ಇದು ಮಾಡ್ತಾಯಿದ್ವಿ. ಈಗ ನಿವೃತ್ತಿ ತಗೊಂಡ್ಬಿಟ್ಟಿದ್ದಾರೆ, ಯಾವುದೇ ಎಲೆಕ್ಷನ್ ಬೇಡ ಅಂತ. ಇದೇನಿಲ್ಲ, ಅದು ಎಲ್ಲೂ ಹೋಗಲ್ಲ. ಅದು ಬಂದ ತಕ್ಷಣ ಇದಾಗೋಯ್ತದೆ. ನಿಮ್ಮದು ಮದುವೆ ಆಗಿದೆ ಅವಾಗ, ನೀವು ಬಂದಾಗ ಮನೆ ಹೆಂಗಿತ್ತು ಅದ್ರ ಬಗ್ಗೆ ಒಂಚೂರು ವಿವರಣೆ ಕೊಡಿ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ನಾನು ಮದುವೆ ಆಗಿರೋದು ರಮೇಶ್. ನಂದು ಮದುವೆ ಆಗಿದ್ದು 68ನೇ ಇಸ್ವಿನಲ್ಲಿ. ನಾನು ಈ ಮನೆಯಲ್ಲೇ ಹುಟ್ಟಿ ಬೆಳೆದು, ನಮ್ಮ ತಾಯಿ ಈ ಮನೆಗೇನೆ ದತ್ತು. ಇಲ್ಲಿ ಒಂದೇ ಊರಿಗೇನೆ ಎಂಟ್ರೆನ್ಸ್ ಮನೆ ಇದೆಯಲ್ಲ, ಅಲ್ಲಿಗೆ ನಮ್ಮ ತಾಯಿ ಅಲ್ಲಿದ್ದಾರೆ. ತಾಯಿ ಮನೆ ಇದೆ ಊರು. ಇಲ್ಲಿ ನಾನು ಇವರು ಸೋದರ ಮಾವನ ಮಗನ್ನೇ ಮದುವೆ ಆಗಿರೋದು. ಇವಾಗ ನೀವು ಈ ಮನೆಗೆ ಬಂದಾಗಮ್ಮ, ನಾವು ಅವಾಗಲೇ ನೋಡಿದ್ವಲ್ಲ ಅದು ಹಳೆ ಮನೆ, ಅವಾಗ ನೀವು ಬಂದಾಗ ಹೆಂಗಿತ್ತು? ನಿಮ್ಗೇನು ಫೀಲ್ ಆಯ್ತಿತ್ತು ಆ ಮನೆ ನೋಡಿದ್ರೆ? ಏನು ಅನಿಸುತ್ತೆ? ಏನು ಅನಿಸ್ತಿತ್ತು ನೀವು ಬಂದವಾಗ? ಇಲ್ಲ, ಅವಾಗ ಹುಟ್ಟಿ ಬೆಳೆದಿರೋದೇ ಇಲ್ಲಿ, ಆ ಮನೆಯಲ್ಲೇ ಹುಟ್ಟಿ ಬೆಳೆದಿದ್ದು. ನಮ್ಮ ತಾಯಿ ಮತ್ತೆ ಇವ್ರ ತಂದೆ, ಸೋದರ ಅಕ್ಕ, ಅಣ್ಣ ತಂಗಿ ಅವರು ಒಬ್ಬರೇ ಇದ್ದದ್ರಿಂದ ನಮ್ಮ ತಂದೆ ಅವರ ತಂಗಿ ಮಗ, ನಮ್ಮ ತಾತವರ ತಂಗಿ ಮಗ, ಅವ್ರನ್ನ ಇಲ್ಲೇ ಇಟ್ಕೊಂಡು ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಂಡು ದತ್ತು ಥರ
ಅವ್ರಿಗೂ ನಮ್ಮ ಮಾವಂಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಜಮೀನು ಅದು ಎಲ್ಲ ಕೊಟ್ಟು ಅಲ್ಲಿ ಅವರೇ ಅವಾಗ 47ನೇ ಇಸ್ವಿನಲ್ಲಿ ಒಂದು ಮನೆ ಕಟ್ಟಿದ್ರು ಊರಿಗೆ ಬರೋ ಎಂಟ್ರೆನ್ಸಲ್ಲಿ. ಆ ಮನೆನ ನಮ್ಮ ತಾಯಿಗೆ ಕೊಟ್ಟಿದ್ದಾರೆ. ಮನೆ ಬಗ್ಗೆ ತುಂಬಾ ಮಾಹಿತಿ ಇದೆ. ನಾವು ಇವರ ನಮ್ಮ ಯಜಮಾನ್ರು ತಂಗಿದಿರು ಅವರು ಮತ್ತು 7 ಜನ ಹೆಣ್ಮಕ್ಳು. ನಾವು ಎಲ್ಲ ಒಟ್ಟಿಗೆ ಇದ್ವಿ, ಒಟ್ಟಿಗೆ ಓದ್ಕೊಂಡು ಒಟ್ಟಿಗೆ ಆಟ ಆಡಿಕೊಂಡು ಜೊತೆಯಲ್ಲೇ ಬೆಳೆದಿದ್ದು. ನಿಮ್ಗೆ ಗೊತ್ತಿದ್ದಂಗೆ ಎಷ್ಟೇ ಇಸ್ವಿನಲ್ಲಿ ಇದು ಮನೆ ಕನ್ಸ್ಟ್ರಕ್ಷನ್ ಆಗಿರೋದು ಅದೆಲ್ಲ ನಮಗೆ ಗೊತ್ತಿಲ್ಲ. ಇವ್ರಿಗೆ ನಿಮಗೆ ಗೊತ್ತಾ ಎಷ್ಟು ಇಸ್ವಿ? ಸುಮಾರು 120-130 ವರ್ಷ ಹೋಗ್ತದೆ. 130 ವರ್ಷ. ನಮ್ಮದು ಎಂಟ್ರೆನ್ಸ್ ಮನೆ 47ನೇ ಇಸ್ವಿನಲ್ಲಿ ಕಟ್ಟಿದ್ರು ಅಂತ ನಮ್ಮ ತಾಯಿ ಹೇಳೋರು. ಸ್ವಾತಂತ್ರ್ಯ ಬಂದಾಗ ನಮ್ಮ ಅಣ್ಣ ಹುಟ್ಟಿದ್ರಂತೆ. ಆ ಮನೆ ಕಟ್ಟಬೇಕಾದ್ರೆ ಮಲೇರಿಯಾ, ಆ ಮಲೇರಿಯಾ ಬರೋದ್ರಿಂದ ಊರ ಬಿಟ್ಟು ಅಲ್ಲಿ ಹೋಯ್ತಾ ಇದ್ರು. ಅಲ್ಲಿ ಒಂದು ಶೆಡ್ ಹಾಕಿದ್ರು, ಶೆಡ್ಡಲ್ಲಿ ವಾಸ ಮಾಡಿದ್ರು. ಶೆಡ್ಡು ಸುಟ್ಟೋಗ್ಬಿಡ್ತು. ಆಮೇಲೆ ಅಲ್ಲಿ ಒಂದು ಮನೆ ಮಾಡುವ ಅಂತೇಳಿ ನಮ್ಮ ತಾತ ಆ ಮನೆ ಮಾಡಿದ್ರು. 47ನೇ ಇಸ್ವಿನಲ್ಲೇ ಆ ಮನೆ ಆಗಿತ್ತು. ಆವಾಗಿಂದನೂ ಈಗಲೂ ಇದೆ. ನಮ್ಮ ತಾತ ಆವಾಗೆಲ್ಲ ಜೋರಾಗಿ ಕಾಂಟ್ರಾಕ್ಟ್ ಮಾಡ್ತಿದ್ರು. ಮತ್ತು ಮೋರಿಗಳೆಲ್ಲ ಕಟ್ಟೋದು, ರೋಡ್ ಮಾಡೋದು, ಮತ್ತು ಕೊಪ್ಪದ ಕೆರೆ ಕಟ್ಟಿದ್ದು ನಮ್ಮ ತಾತನೇ. ಬ್ರಿಟಿಷ್ ಆಳ್ವಿಕಲ್ಲೂ ನಡೆಸಿದ್ದಾರೆ ಅನ್ಸುತ್ತಲ್ವಾ? ಹೌದು 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 ಹೌದು. ಮಲೆಗೌಡರ ಜೊತೆ ಎಲ್ಲ ಕಡೆ ಹೋಗೋರು ಇದಕ್ಕೆ ಮೈಸೂರು ಅರಮನೆಗೆ. ನೀವು ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಸರ್ ಈಗ? ನನಗೆ 82. ಅಂದ್ರೆ ಈಗ ನೀವು ಬ್ರಿಟಿಷ್ ಆಡಳಿತ ಏನಾದ್ರು ಅವಾಗ ನಿಮ್ಗೆ ಚಿಕ್ಕವರು ಏನಾದ್ರು ಜ್ಞಾಪಕ ಇದೆಯಾ ಸರ್ ನಿಮ್ಗೆ? ಬ್ರಿಟಿಷ್ ಆಡಳಿತದ ಏನು ಯಾವ ರೀತಿ ಇತ್ತು ಅಂತ? ಏನು ಅಷ್ಟು ಗೊತ್ತಿಲ್ಲ. ಅಂದ್ರೆ ಸ್ಕೂಲ್ ಎಲ್ಲ ಅವಾಗ ಹೆಂಗಿತ್ತು ಸರ್? ಸ್ಕೂಲ್ ಎಜುಕೇಶನ್ ಎಲ್ಲ ತುಂಬಾ ಕಷ್ಟ ಇತ್ತು. ಆಗ ಎಜುಕೇಶನ್ ಸಿಗ್ಬೇಕಾದ್ರೆ ಕಷ್ಟ. ಯಾಕಂದ್ರೆ ನೀವು 64 BSc ಪದವೀಧರ ಅಂತ ಹೇಳಿದ್ರೆ 64ನೇ. ಯಾಕಂದ್ರೆ BSc ಪದವೀಧರ ಆಗ್ಬೇಕಂದ್ರೆ ನೀವು ಯಂಗ್ ಏಜ್ ಅಲ್ಲಿ ಒಂದು ಒಳ್ಳೆ ಇದಾಗಿರುತ್ತಲ್ವಾ ಸ್ಕೂಲು? ಬ್ರಿಟಿಷ್ ಪೂರ್ವ ಅಲ್ವಾ ಇದು? ಅದೊಂದು ಸ್ವಲ್ಪ ಹೇಳಿ ಸರ್. ಇಲ್ಲಿ ಪ್ರೈಮರಿ ಮಿಡ್ಲು ಇಲ್ಲೇ ಆಯ್ತು, ಹೈಸ್ಕೂಲ್ ಮದ್ದೂರಲ್ಲಿ ಆಯ್ತು, ಡಿಗ್ರಿ ಫಿಲೋಮಿನಾ ಕಾಲೇಜ್ ಮೈಸೂರು ಅಲ್ಲಾಯ್ತು. ನಿಮಗೆ ಈ ಬ್ರಿಟಿಷರು ಅವರು ಇವರೆಲ್ಲ ನೋಡಿದ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಜ್ಞಾಪಕ ಇದೆಯಾ? ಇಲ್ಲ, ಬ್ರಿಟಿಷರೇ ಇಲ್ಲ. ಆ ಟೈಮಲ್ಲಿ ಇರ್ಲಿಲ್ವಾ? ಇಲ್ಲ.